ಕಾಲಕ್ಕೆ ಈ ದಿನ ಆ ಗಂಗಾ ಮಾತೆಗೆ ಬಾಗಿನ ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಮಂಡಲದ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ಬಾಗಿನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತ ಬಂಧುಗಳು ಮತ್ತು ಮಾಧ್ಯಮ ಆ ಭಗವಂತ ಉತ್ತಮವಾಗಿರುವಂಥ ಮಳೆಯನ್ನು ಕರುಣಿಸೋದ್ರ ಮೂಲಕ ಇವತ್ತು ಬಹುತೇಕ ಈ ರಾಜ್ಯದ ಎಲ್ಲ ಅಣೆಕಟ್ಟುಗಳು ಭರ್ತಿಯಾಗಿರುವಂಥದ್ದು. ಇವತ್ತು ರೈತರು ಬಹಳಷ್ಟು ಸಂತೋಷದಲ್ಲಿ ಇರುವಂಥದ್ದು. ಹೀಗಾಗಿ ಬರುವಂಥ ದಿನಮಾನದಲ್ಲಿ ಇವತ್ತು ರೈತರಿಗೆ ಉತ್ತಮವಾಗಿರುವಂಥ ಬೆಳೆಯನ್ನು ಕರುಣಿಸಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸೋದ್ರ ಮೂಲಕ ಆ ಮಾತೆ ಗಂಗಾ ಮಾತೆಗೆ ಇವತ್ತು ನಾವು ಪ್ರತಿ ವರ್ಷದಂತೆ ಬಾಗಿನವನ್ನು ಅರ್ಪಿಸಿ ಇವತ್ತು ನಾವು ಪೂಜೆಯನ್ನು ಸಲ್ಲಿಸಿದ್ದೇವೆ. ಇವತ್ತು ಈ ರಾಜ್ಯ ಅತ್ಯಂತ ಸುಭಿಕ್ಷವಾಗಿ ಇವತ್ತು ರೈತರ ನೆಮ್ಮದಿಯಿಂದ ಬದುಕೋದಕ್ಕೆ ಇವತ್ತು ಏನು ಬಹುತೇಕ ಡ್ಯಾಮ್ಗಳು ಕೂಡ ಇದ್ದಾವೆ ಮತ್ತು ಇಡೀ ರಾಜ್ಯದಾದ್ಯಂತ ಉತ್ತಮ ಮಳೆ ಆಗಿರೋದ್ರಿಂದ ಇವತ್ತು ಈ ವರ್ಷ ಖಂಡಿತವಾಗಿ ಉತ್ತಮವಾಗಿರುವಂಥ ಬೆಳೆಯನ್ನು ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆ ಭಗವಂತನಲ್ಲಿ ಪ್ರಾರ್ಥಿಸಿದ್ದೇವೆ. ಆ ನಿಟ್ಟಿನಲ್ಲಿ ಈ ವರ್ಷ ಎಲ್ಲ ನಮ್ಮ ಕ್ಷೇತ್ರದ ರೈತರು ಒಂದು ನೆಮ್ಮದಿಯಿಂದ, ಯಾಕಂದರೆ ಹೋದ ವರ್ಷ ಬರಗಾಲದ ಬವಣೆಯಲ್ಲಿ ಬಳಲಿರುವಂಥದ್ದು, ಇವತ್ತು ಎಲ್ಲರೂ ಒಂದು ಶಾಂತಿ ನೆಮ್ಮದಿಯಿಂದ ಒಂದು ಬದುಕೋದಕ್ಕೆ ಇವತ್ತು ಆ ಮಳೆರಾಯ ಕೃಪೆಯನ್ನು ಮಾಡಿದ್ದಾನೆ, ಆ ಭಗವಂತ ಕೃಪೆಯನ್ನು ಮಾಡಿದ್ದಾನೆ. ಇವತ್ತು ಅವರೆಲ್ಲರಿಗೂ ಉತ್ತಮವಾಗಿರುವಂಥ ಮಳೆ ಬೆಳೆ ಕರುಣಿಸಲಿ ಅಂತೇಳಿ ಇವತ್ತು ನಿಮ್ಮ ಮೂಲಕ ಹಾರೈಸ್ತೇನೆ.